ಓ ರಾಜ, ರಾಣಿ ಮದುವೆನ ನಿಲ್ಲಿಸ್ಬೇಕು ಅಂತ ಅವಾಗಿಂದ ರಾಣಿನ ಫಾಲೋ ಮಾಡ್ಕೊಂಡು ಬಂದ್ವಿ. ನೀನ್ ನೋಡಿದ್ರೆ ಅರ್ಧ ಗಂಟೆಯಿಂದ ಕಾರ್ನ ಇಲ್ಲಿ ನಿಲ್ಲಿಸ್ಕೊಂಡು ಮನೆ ಕಡೆನೇ ನೋಡ್ತಾ ಇದೀಯ. ಬೇಗ ಏನಾದ್ರು ಐಡಿಯಾ ಮಾಡಪ್ಪ. ಮಾವ, ನೀವೇ ಏನಾದ್ರೂ ಐಡಿಯಾ ಕೊಡ್ತೀರಂತ ನಾನ್ ಕಾಯ್ತಾ ಇದ್ದೀನಿ. ಅಂದ್ರೆ ನಿನ್ನ ಹತ್ರ ಯಾವ ಐಡಿಯಾನೂ ಇಲ್ವಾ? ನನ್ನ ಹತ್ರ ಐಡಿಯಾ ಇದ್ರೆ ನಿಮ್ಮನ್ನೇ ಯಾಕೆ ಕರ್ಕೊಂಡು ಬರ್ತಿದ್ದೆ. ಅದ ಇವ್ರು ರಾಣಿ ಮಾವನ್ ಮನೆನೇ ಇರ್ಬೇಕು. ಕೆಲಸ ಮಾಡು, ಸೀದಾ ಮನೆಗೆ ಹೋಗ್ಬಿಟ್ಟು ನಾನ್ ರಾಣಿನ ಲವ್ ಮಾಡ್ತಾ ಇದ್ದೀನಿ, ಅವ್ರಪ್ಪ ಅವಳಿಗೆ ಬಲವಂತವಾಗಿ ಮದುವೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳು. ಮದುವೆ ಡಮಾರ್. ಹೆಂಗೆ? ಇದು ಅವಳಿಗೆ ನೋಡಿರೋ ಹುಡ್ಗನ್ ಮನೆ ಅಲ್ಲ ಮಾವ. ಅದೇಂಗ್ ಹೇಳ್ತೀಯಾ? ರಾಣಿ ಇನ್ವಿಟೇಷನ್ ಕಾರ್ಡ್ ಕೊಟ್ಲು, ಅದ್ರಲ್ಲಿ ಹುಡ್ಗನ್ ಮನೆ ಅಡ್ರೆಸ್ ಸಿಕ್ತು ತಾನೆ. ಇದು ಆ ಏರಿಯಾನೇ ಅಲ್ಲ ಮಾವ. ಅದ್ ಹೆಂಗ ಅವನ್ ಮನೆ ಆಗುತ್ತೆ? ಆಹಾ ರಾಜಾ, ಬರ್ತಾ ಬರ್ತಾ ಭಾರಿ ಬುದ್ಧಿವಂತ ಆಗ್ತಾ ಇದೆಯಾ. ವೆರಿ ಗುಡ್. ಪ್ರೀತಿ ಮಾವ, ಪ್ರೀತಿಸೋ ಮನುಷ್ಯ ಎಲ್ಲ ಕಲ್ತ್ಕೋತಾನೆ. ರಾಜ, ಮೊದ್ಲು ರಾಣಿನ ಕೆಲಸದಿಂದ ತೆಗೆದು ಹಾಕ್ಬೇಕು ಅಂತಿದ್ದೆ. ಈಗ ಪ್ರೀತಿನ ನೀನು ರಾಜಕಾರಣಿ ಆಗಬೇಕಾಗಿತ್ತು. ಅದು ಆಗನ ಬಿಡಿ ಮಾವ, ಅವಶ್ಯಕತೆ ಬಿದ್ರೆ. ಸರಿ ಸರಿ, ಈಗ ನಾವು ಎಲ್ಲಿ ಮಲಗ್ತೀವಿ ಅಂದ್ರೆ ಒಳ್ಳೆ ಲಾಡ್ಜ್ ನೋಡಿ ರೂಮ್ ಹಾಕ್ಬೇಕು. ಮಾವ, ನಾವು ಬಂದಿರೋದು 24 hours ರಾಣಿನ ಫಾಲೋ ಮಾಡಿ ಅವಳ ಮದುವೆನ ಹೇಗ್ ಬ್ರೇಕ್ ಮಾಡೋದಂತ ಪ್ಲಾನ್ ಮಾಡಕ್ಕೆ. ಲಾಡ್ಜ್ ಮಾಡಿ ಊರು ಸುತ್ತಕ್ಕೆ ನಾವೇನ್ ಟೂರಿಸ್ಟ್ಗಳ? ಅಂದ್ರೆ ಎಲ್ಲ ರೆಡಿ ಇದೆ, ಹಿಂದೆ ತಿರುಗಿ ನೋಡು. ಬೆಂಗಳೂರಲ್ಲಿ ಒಳ್ಳೆ ಕಡೆ ರೂಮ್ ಹಾಕೊಂಡು ಚೆನ್ನಾಗಿ ಗುಂಡು ಹಾಕೋಣ ಅಂತಿದ್ದೆ. ನೋಡಿದ್ರೆ ಕಾರಲ್ಲೇ ಎಲ್ಲ ತಂದಿಟ್ಟಿದ್ಯಲ್ಲಪ್ಪ ನನ್ನ ಕರ್ಮ. ಬರ್ತಾ ಇದೆ ರಾಣಿನೂ ಅಜ್ಜಿನೂ ಹೊರಗಡೆ ಬರ್ತಾ ಇದ್ದಾರೆ. ಹಿಂದೆ ಬರ್ತಾ ಇರೋ ದೇಹ ಯಾವುದು? ಏನೇ ಮನೆಗೆ ನೆಂಟರು ಬಂದಿದ್ದಾಗಿದೆ? ಇವಳು ನನ್ನ ನೆಂಟ್ರಲ್ಲ, ನನ್ನ ಕುಟುಂಬ, ನನ್ನ ಮಗಳು ಕಣೆ. ನಿನ್ ಮಗಳ? ನನ್ ಮದ್ವೆ ಆಗ್ತಿದ್ದೀನಲ್ಲ ಸದಾನಂದ್, ಅವ್ರ ಮಗಳು. ಓಹೋ, ಏನೇ ಎಷ್ಟು ಚೆನ್ನಾಗಿದ್ದಾಳೆ. ತಿದ್ದಿ ತೀಡಿ ಬೊಂಬೆ ಇದ್ದಾಗಿದ್ದಾಳೆ ಅಲ್ವೇನಮ್ಮ? ಮಾವ, ನನ್ನ ಅತ್ತೆ ಎಷ್ಟು ಚೆನ್ನಾಗಿದ್ದಾರೆ ನೋಡು. ಅದರಿಂದ ಯಾವ ಪ್ರಯೋಜನ? ಮಾವ, ಅವ್ರೆಲ್ಲೋ ಹೊರಟಾಗಿದೆ, ಫಾಲೋ ಮಾಡೋಣ. ಇದು ಎಷ್ಟು ದಿವಸ ಈ ಕಾರಲ್ಲಿ ನನಗೆ ವನವಾಸ? ನೀವು ಐಡಿಯಾ ಕೊಡೋವರೆಗೂ. ಐಡಿಯಾ